ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ರಹಸ್ಯದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಅಂಧಕಾರಮಯ ರಾತ್ರಿಯಲ್ಲಿ ಸಾಧನೆಯ ಅಗ್ನಿ ಪ್ರಜ್ವಲಿಸುತ್ತಿರುವಾಗ ಮನದ ಆಳದಿಂದ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಸ್ತ್ರೀಯನ್ನು ಏಕೆ ಸಾಕ್ಷಾತ್ ಶಕ್ತಿಯ ಸ್ವರೂಪ ಎನ್ನಲಾಗುತ್ತದೆ? ಪುರುಷನಿಗಿಂತ ಸ್ತ್ರೀಯಲ್ಲಿ ಕುಂಡಲಿನಿ ಜಾಗೃತಿ ಏಕೆ ಅತಿ ಸಹಜ ಮತ್ತು ಸರಳ? ಇದು ಕೇವಲ ಕುತೂಹಲವಲ್ಲ. ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿಗಳು ತಪಸ್ಸಿನ ಮೂಲಕ ಕಂಡುಕೊಂಡ ಪರಮಸತ್ಯ. ಇಂದು ಆರೋಗ್ಯ ರಹಸ್ಯದ ಈ ವಿಶೇಷ ಸಂಚಿಕೆಯಲ್ಲಿ ಸ್ತ್ರೀ ಶರೀರದ ಒಳಗೆ ಅಡಗಿರುವ ಆ ದಿವ್ಯ ಚೈತನ್ಯದ ರಹಸ್ಯವನ್ನು ಆಧ್ಯಾತ್ಮ, ಯೋಗ ಮತ್ತು ವಿಜ್ಞಾನದ ತಳಹದಿಯ ಮೇಲೆ ಅತ್ಯಂತ ವಿವರವಾಗಿ ನಿಮಗೆ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನ ಬೆನ್ನು ಮೂಳೆಯ ಅತ್ಯಂತ ಕೆಳಭಾಗದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ಒಂದು ದಿವ್ಯ ಶಕ್ತಿಯು ಹಾವಿನಂತೆ ಸುರುಳಿ ಸುತ್ತಿ ಸುಪ್ತಾವಸ್ಥೆಯಲ್ಲಿ ಇರುತ್ತದೆ. ಇದನ್ನೇ ಕುಂಡಲಿನಿ ಎನ್ನಲಾಗುತ್ತದೆ. ಸಾಧನೆಯ ಮೂಲಕ ಈ ಶಕ್ತಿಯನ್ನು ಎಚ್ಚರಿಸಿದಾಗ ಅದು 7 ಚಕ್ರಗಳನ್ನು ಭೇದಿಸಿ ಮೆದುಳಿನ ಮೇಲ್ಭಾಗದ ಸಹಸ್ರಾರ ಚಕ್ರವನ್ನು ತಲುಪುತ್ತದೆ. ಅಲ್ಲಿಯೇ ಆತ್ಮ ಮತ್ತು ಪರಮಾತ್ಮನ ಮಿಲನವಾಗಿ ಸಾಧಕನು ಪರಮಾನಂದವನ್ನು ಅನುಭವಿಸುತ್ತಾನೆ. ಪ್ರಾಚೀನ ಗ್ರಂಥಗಳಾದ ದೇವಿ ಭಾಗವತ್ ಮತ್ತು ತ್ರಿಪುರ ರಹಸ್ಯ ಸಾರುವಂತೆ ಸ್ತ್ರೀ ಎಂದರೆ ಕೇವಲ ಶರೀರವಲ್ಲ, ಅವಳು ಜಗತ್ತಿನ ಆಧಾರ ಶಕ್ತಿ. ಪುರುಷನು ಈ ಶಕ್ತಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಬೇಕಾಗುತ್ತದೆ. ಆದರೆ ಸ್ತ್ರೀಯರಲ್ಲಿ ಈ ಶಕ್ತಿಯು ಜನ್ಮಜಾತವಾಗಿ, ಸಹಜವಾಗಿ ಮತ್ತು ಸ್ವಾಭಾವಿಕವಾಗಿ ನೆಲೆಸಿರುತ್ತದೆ. ಯೋಗಶಾಸ್ತ್ರದ ಪ್ರಕಾರ ಅಹಂಕಾರವನ್ನು ಬಿಟ್ಟು ಶರಣಾಗುವ ಗುಣ ಯಾರಲ್ಲಿ ಇರುತ್ತದೆಯೋ ಅವರಿಗೆ ಕುಂಡಲಿನಿ ಶಕ್ತಿ ಬೇಗ ಒಲಿಯುತ್ತದೆ. ಸ್ತ್ರೀಯರಲ್ಲಿ ಸಹಜವಾಗಿಯೇ ಇರುವ ಪ್ರೇಮ, ಕರುಣೆ ಮತ್ತು ಶರಣಾಗತಿಯ ಭಾವವು ಅವಳನ್ನು ಸಾಧನೆಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಸುತ್ತದೆ. ಕುಂಡಲಿನಿಯು ಕೇವಲ ಬೆನ್ನು ಮೂಳೆಯಲ್ಲ, ಅದರ ಒಳಗಿರುವ ಸುಷುಮ್ನ ಎಂಬ ಸೂಕ್ಷ್ಮ ನಾಡಿಯಲ್ಲಿ ಚಲಿಸುತ್ತದೆ. ಸ್ತ್ರೀಯರಲ್ಲಿ ಇಡ ಅಂದರೆ ಚಂದ್ರ ಮತ್ತು ಪಿಂಗಳ ಅಂದರೆ ಸೂರ್ಯ, ಈ 2 ನಾಡಿಗಳ ಸಮತೋಲನವು ಪುರುಷರಿಗಿಂತ ಬೇಗ ಸಾಧ್ಯವಾಗುವುದರಿಂದ ಶಕ್ತಿಯು ಸುಷುಮ್ನ ನಾಡಿಗೆ ಸುಲಭವಾಗಿ ಪ್ರವೇಶಿಸುತ್ತದೆ. ಇದು ಸುಷುಮ್ನ ನಾಡಿಯ ರಾಜಮಾರ್ಗ ಎಂದು ಕರೆಯಲ್ಪಡುತ್ತದೆ. ಸ್ತ್ರೀಯರ ಮಾಸಿಕ ಚಕ್ರದ ಸಮಯದಲ್ಲಿ ಶಕ್ತಿಯು ಸಹಜವಾಗಿಯೇ ಕೆಳಮುಖವಾಗಿ ಅಂದರೆ ಅಪಾನವಾಯು ಪ್ರವಹಿಸುತ್ತದೆ. ಈ ಸಮಯದಲ್ಲಿ ಕಠಿಣ ಯೋಗಾಸನಗಳನ್ನು ಮಾಡಬಾರದು. ಆದರೆ ಈ ಕಾಲದಲ್ಲಿ ಕೇವಲ ಮೌನ ಮತ್ತು ಧ್ಯಾನ ಮಾಡುವುದರಿಂದ ಕುಂಡಲಿನಿಯ ಅತ್ಯಂತ ಸೂಕ್ಷ್ಮ ಕಂಪನಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಇದು ಶರೀರದ ಶುದ್ಧೀಕರಣದ ಸಮಯವೂ ಹೌದು. ಮುದ್ರೆಗಳು ನಮ್ಮ ಶರೀರದ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸುತ್ತವೆ. ಸ್ತ್ರೀಯರಲ್ಲಿ ಸುಪ್ತವಾಗಿರುವ ದಿವ್ಯ ಶಕ್ತಿಯನ್ನು ಚೈತನ್ಯಗೊಳಿಸಲು ಇವು ವಿಜ್ಞಾನೋಕ್ತ ಮಾರ್ಗಗಳಾಗಿವೆ. ಮೊದಲನೆಯದು ಯೋನಿ ಮುದ್ರೆ ಮಾಡುವುದು. ಇದು ಸಾಕ್ಷಾತ್ ಸ್ತ್ರೀ ಶಕ್ತಿಯ ಸಂಕೇತ. 2 ಕೈಗಳ ಬೆರಳುಗಳನ್ನು ಜೋಡಿಸಿ ತೋರು ಬೆರಳು ಮತ್ತು ಹೆಬ್ಬೆರಳುಗಳನ್ನು ಮಾತ್ರ ಚೂಪಾಗಿ ಹೊರಕ್ಕೆ ಚಾಚಬೇಕು. ಇದು ಗರ್ಭಾಶಯದ ಆರೋಗ್ಯಕ್ಕೆ ಮತ್ತು ಅಂತರಂಗದ ಶಕ್ತಿಯನ್ನು ಕೇಂದ್ರೀಕರಿಸಲು ಅತ್ಯಂತ ಶ್ರೇಷ್ಠ ಮುದ್ರ. ಎರಡನೆಯದು ಮೂಲಬಂಧ. ಇದು ಗುದದ್ವಾರದ ಸ್ನಾಯುಗಳನ್ನು ಮೇಲೆ ಎಳೆಯುವ ಕ್ರಿಯೆ. ಇದು ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುವ ಕುಂಡಲಿನಿಯನ್ನು ಎಚ್ಚರಿಸಿ ಮೇಲಕ್ಕೆ ತಳ್ಳಲು ಸಹಾಯ ಮಾಡುತ್ತದೆ. ಮೂರನೆಯದ್ದು ಜ್ಞಾನ ಮುದ್ರೆ ಮಾಡುವುದು. ಹೆಬ್ಬೆರಳು ಮತ್ತು ತೋರು ಬೆರಳಿನ ತುದಿಗಳನ್ನು ಸೇರಿಸುವುದು. ಇದು ಮನಸ್ಸನ್ನು ಶಾಂತಗೊಳಿಸಿ ಸಹಸ್ರಾರ ಚಕ್ರದತ್ತ ಗಮನ ಹರಿಸಲು ಸಹಾಯ ಮಾಡುತ್ತದೆ. ನಾಲ್ಕನೆಯದು ಪೃಥ್ವಿ ಮುದ್ರೆ. ಉಂಗುರದ ಬೆರಳನ್ನು ಹೆಬ್ಬೆರಳಿನ ತುದಿಗೆ ತಾಗಿಸುವುದು. ಇದು ಶರೀರಕ್ಕೆ ಸ್ಥಿರತೆಯನ್ನು ನೀಡುತ್ತದೆ ಮತ್ತು ಮೂಲಾಧಾರ ಚಕ್ರವನ್ನು ಬಲಪಡಿಸುತ್ತದೆ. ಆಧುನಿಕ ವಿಜ್ಞಾನವು ಸ್ತ್ರೀಯರ ಶರೀರವು ರಸದೂತಗಳ ಬದಲಾವಣೆಗೆ ಅತಿ ವೇಗವಾಗಿ ಸ್ಪಂದಿಸುತ್ತದೆ ಎಂದು ಒಪ್ಪುತ್ತದೆ. ಈ ರಸದೂತಗಳ ಏರಿಳಿತವು ಅವರ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ಸ್ತ್ರೀಯರ ಅಂತರ್ಜ್ಞಾನ ಮತ್ತು ಭಾವನಾತ್ಮಕ ಮುಕ್ತತೆಯು ಕುಂಡಲಿನಿ ಶಕ್ತಿಯ ಹರಿವನ್ನು ಸರಳಗೊಳಿಸುತ್ತದೆ. ಕುಂಡಲಿನಿ ಜಾಗೃತಿಯ ಹಾದಿಯಲ್ಲಿ ಎದುರಾಗುವ ಅಡೆತಡೆಗಳಿಗೆ ಇಲ್ಲಿ ರಾಮಬಾಣ ನೀಡಿದ್ದೇನೆ.
ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡುವುದು. ದಿನಕ್ಕೆ ಕನಿಷ್ಠ ಪಕ್ಷ 15 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದರಿಂದ 72,000 ನಾಡಿಗಳು ಶುದ್ಧವಾಗುತ್ತವೆ. ನಾಡಿಗಳು ಶುದ್ಧವಿಲ್ಲದೆ ಕುಂಡಲಿನಿ ಮೇಲೇರಲು ಸಾಧ್ಯವಿಲ್ಲ. ಎರಡನೆಯದು ಜಲಚಿಕಿತ್ಸೆ ಮಾಡುವುದು. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಸೇರಿಸಿ ಸ್ನಾನ ಮಾಡುವುದು ಶರೀರದ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ. ಮೂರನೆಯದು ಮೌನವ್ರತ ಮಾಡುವುದು. ದಿನದಲ್ಲಿ 1 ಗಂಟೆ ಸಂಪೂರ್ಣ ಮೌನವಾಗಿರುವುದು ಮಾತು ಮತ್ತು ಆಲೋಚನೆಗಳ ಮೂಲಕ ವ್ಯಯವಾಗುವ ಶಕ್ತಿಯನ್ನು ಉಳಿಸಿ ಕುಂಡಲಿನಿಗೆ ಒದಗಿಸುತ್ತದೆ. ಪಾದ ಪ್ರಕಾಲ್ಪನ ಮಾಡುವುದು. ಮಲಗುವ ಮುನ್ನ ಉಗುರು ಬೆಚ್ಚಗಿನ ಉಪ್ಪು ನೀರಿಗೆ ಪಾದಗಳನ್ನು ಅದ್ದಿ ಕುಳಿತುಕೊಳ್ಳುವುದು ಶರೀರದ ಹೆಚ್ಚುವರಿ ಉಷ್ಣತೆಯನ್ನು ಹೊರಹಾಕಿ ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧಗೊಳಿಸುತ್ತದೆ. ಸಾತ್ವಿಕ ಆಹಾರ ಸೇವನೆ ಮಾಡುವುದು. ಅತಿಯಾದ ಖಾರ, ಹುಳಿ ಮತ್ತು ಸಂಸ್ಕರಿಸಿದ ಆಹಾರವನ್ನು ತ್ಯಜಿಸಿ ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು, ನೆನೆಸಿದ ಬಾದಾಮಿ ಮತ್ತು ಶಕ್ತಿವರ್ಧಕವಾಗಿ ಶತಾವರಿಯನ್ನು ಬಳಸಿ. ಇದು ರಸದೂತಗಳ ಸಮತೋಲನಕ್ಕೆ ಸಹಕಾರಿಯಾಗುತ್ತದೆ. ಪ್ರತಿದಿನ ತುಳಸಿ ಮತ್ತು ಅರಿಶಿಣದ ಬಳಕೆಯು ಶರೀರದ ನಾಡಿಗಳನ್ನು ಶುದ್ಧೀಕರಿಸುತ್ತದೆ. ಯಾವಾಗ ಸ್ತ್ರೀಯರಲ್ಲಿ ಈ ಶಕ್ತಿಯು ಜಾಗೃತವಾಗುತ್ತದೆಯೋ ಅವಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಂಡುಕೊಳ್ಳಬಹುದು. ಭವಿಷ್ಯದ ಸಂಕೇತಗಳನ್ನು ಅಥವಾ ಅದೃಶ್ಯ ಶಕ್ತಿಗಳ ಮಾರ್ಗದರ್ಶನವನ್ನು ಗ್ರಹಿಸುವ ಶಕ್ತಿ ಹೊಂದುತ್ತಾಳೆ. ಇಡೀ ಜಗತ್ತನ್ನೇ ಪ್ರೀತಿಸುವ ದಿವ್ಯ ಪ್ರೇಮ ಮೂರ್ತಿಯಾಗುತ್ತಾಳೆ. ಅಪಾರ ಕರುಣೆ ಅವಳಲ್ಲಿ ತುಂಬುತ್ತದೆ. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಸಹ ಅವಳು ಶಾಂತವಾಗಿ ಸ್ಥಿರವಾಗಿರುವ ಮನಸ್ಸನ್ನು ಹೊಂದುತ್ತಾಳೆ. ಅವಳ ಆರೋಗ್ಯ ವೃದ್ಧಿಸುತ್ತದೆ. ಶರೀರದ ಪ್ರತಿ ಜೀವಕೋಶವು ಚೈತನ್ಯದಿಂದ ತುಂಬಿ ದೀರ್ಘಾಯುಷ್ಯ ಲಭಿಸುತ್ತದೆ. ಪ್ರತಿಯೊಬ್ಬ ಮಹಿಳೆಯು ತನ್ನೊಳಗೆ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ಹೊತ್ತು ಸಾಗುತ್ತಿದ್ದಾಳೆ. ಕುಂಡಲಿನಿ ಜಾಗೃತಿಯು ಕೇವಲ ಒಂದು ಆಧ್ಯಾತ್ಮಿಕ ಕ್ರಿಯೆಯಲ್ಲ, ಅದು ನಿಮ್ಮ ನೈಜ ಸ್ವರೂಪದ ದರ್ಶನ. ಪ್ರೀತಿ, ಕರುಣೆ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮೊಳಗಿನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡಿ. ಆಗ ನೀವು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಇಡೀ ಸಮಾಜಕ್ಕೆ ಬೆಳಕನ್ನು ನೀಡುವ ಶಕ್ತಿ ಸ್ವರೂಪಿಣಿಯಾಗುತ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ದಿವ್ಯ ಜ್ಞಾನವು ನಿಮ್ಮ ಆತ್ಮವನ್ನು ತಲುಪಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಶಕ್ತಿ ಸ್ವರೂಪಾಯೇ ನಮಃ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸ್ತ್ರೀ ಶಕ್ತಿಯೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಗಹನವಾದ ರಹಸ್ಯಗಳಿಗಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಆರೋಗ್ಯವೇ ಭಾಗ್ಯ, ಶಕ್ತಿಯೇ ಸೃಷ್ಟಿಯ ಮೂಲ. ಎಲ್ಲರಿಗೂ ಒಳ್ಳೆಯದಾಗಲಿ.